गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय विदताय नमो नमस्ते। श्रीगुरुभ्यो नमः। हरिः ओम्। ಪರಮಾತ್ಮ ರಾಜಸೂಯ ಯಾಗದ ಬಗ್ಗೆ ಹೇಳ್ತಾ ಅದಕ್ಕೆ ಪ್ರಧಾನವಾದಂತಹ ವಿರೋಧಿ ಜರಾಸಂಧ, ಅವನನ್ನು ಸಂಹಾರ ಮಾಡದೇನೆ ರಾಜಸೂಯ ಯಾಗವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳಿದ. ಇಷ್ಟು ಹೇಳಿದಾಗ ಧರ್ಮರಾಜ ಹೇಳ್ತಾರೆ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ತನ್ನ ಸಹಜವಾದಂತಹ ಒಂದು ಅಭಿಪ್ರಾಯವನ್ನು ತಿಳಿಸಿದಾಗ ಆ ಭೀಮಸೇನ ದೇವರು ಹೇಳ್ತಾರೆ, ನಿಜಾನುಭಾವ ವರ್ಜಿತಾ ಹರೇರನುಗ್ರಹೋಜ್ಜಿತಾ ಮಯಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಗುರುನ್ನತಿಂ ಅಂತ. ಯೋಗ್ಯವಾದಂತಹ ಸ್ವಾಭಾವಿಕವಾದಂತಹ ಬಲ ಇರಬೇಕು, ಪರಮಾತ್ಮ ಅನುಗ್ರಹ ಇರಬೇಕು, ಮಹಾ ಪ್ರಯತ್ನ ಇರಬೇಕು. ಇಷ್ಟಿದ್ದರೆ ಏನ್ ಬೇಕಾದ್ರೂ ಕೂಡ ಮಾಡಬಹುದು, ಇದಿಲ್ಲದೆ ಹೋದ್ರೆ ಸಾಧ್ಯ ಆಗೋದಿಲ್ಲ ಅಂತ ವಿಚಾರವನ್ನು ತಿಳಿಸಿದಾಗ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಮಾತನಾಡಲಿಕ್ಕೆ ಶುರು ಮಾಡಿದ ಅಂತ ಇಂದಿನಿಂದ ಮುಂದುವರಿಯುತ್ತೆ. ಇಂದು 99ನೇ ಶ್ಲೋಕದಿಂದಾಗಿ ಪ್ರಾರಂಭ. ಇತೀರಿತೆ ಮುನಾ ಹರಿಹಿ ಸಮುದ್ಯಮಾತ್ ಪ್ರಧಾನತಃ ಹಿತೇ ಹಿ ಯಜ್ಞಕಾರಣೆ ವೃಕೋದರೆ ಜಗಾದಹ. ಸ ಏಕ ಏವ ಪೂರುಷಃ ಜರಾಸುತೋದ್ಯ ವರ್ತತೆ ಸಮಸ್ತ ಸದ್ವಿರೋಧಿನಾಂ ಬಲಂ ಕಲೇರನಂತರಃ. ಪದಚ್ಛೇದ. ಇತಿ ಈರಿತೆ ಅಮುನಾ ಹರಿಹಿ ಸಮುದ್ಯಮಾತ್ ಪ್ರಧಾನತಃ ಸ್ಥಿತೆ ಹಿ ಯಜ್ಞಕಾರಣೆ ವೃಕೋದರೆ ಜಗಾದ ಹ. ಸಹ ಏಕಃ ಏವ ಪೂರುಷಃ ಜರಾಸುತಃ ಅದ್ಯ ವರ್ತತೆ ಸಮಸ್ತ ಸದ್ವಿರೋಧಿನಾಂ. ಒಂದೇ ಪದ ಅದು. ಸಮಸ್ತ ಸದ್ವಿರೋಧಿನಾಂ ಬಲಂ ಕಲೇಹೆ ಅನಂತರಃ ಅಂತ. ಅಮುನಾ ಇತಿ ಈ ರೀತಿ, ಅಮುನಾ ಇವನಿಂದ ಅಂದ್ರೆ ಭೀಮಸೇನ ದೇವರು ಈ ರೀತಿಯಾಗಿ ಹೇಳಿದಾಗ, ಅಂದ್ರೆ ನನ್ನಲ್ಲಿ ಒಳ್ಳೆ ಬಲ ಇದೆ, ಅನುಗ್ರಹವೂ ಇದ್ದೇ ಇದೆ, ಹಾಗಾಗಿ ಪ್ರಯತ್ನವೊಂದನ್ನ ಮಾಡೋಣ ಅಂತ ಹೇಳಿದಾಗ ಪರಮಾತ್ಮ ಸಮುದ್ಯಮಾತ್ ಪ್ರಧಾನತಃ, ಇಲ್ಲಿ ಉದ್ಯಮ ಅಂದ್ರೆ ಪ್ರಯತ್ನ ಮಾಡಬೇಕು. ಅದು ಸಾಮಾನ್ಯ ಸಣ್ಣ ಪುಟ್ಟ ಪ್ರಯತ್ನನ ಅಲ್ಲ, ಸಮುದ್ಯಮ ಉತ್ತಮವಾದಂತಹ ಪ್ರಯತ್ನ. ಯಾಕೆಂದ್ರೆ ಜರಾಸಂಧ ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿ. ಹಾಗಾಗಿ ಸಮುದ್ಯಮಾತ್ ಪ್ರಧಾನತಃ ಇಂತಹ ದೊಡ್ಡ ಪ್ರಯತ್ನವನ್ನು ಮಾಡಿ ಯಜ್ಞಕಾರಣೆ, ಈ ಒಂದು ರಾಜಸೂಯ ಯಾಗ ನಡೀಲಿಕ್ಕೆ ಪ್ರಧಾನ ಕಾರಣ ಯಾರಾಗಬೇಕು? ಭೀಮಸೇನ ದೇವರೇ ಆಗಬೇಕು. ಜರಾಸಂಧಾದಿಗಳ ಸಂಹಾರವನ್ನು ಮಾಡಿ ಈ ಒಂದು ರಾಜಸೂಯ ಯಾಗಕ್ಕೆ ಭೀಮಸೇನ ದೇವರೇ ಪ್ರಧಾನ ಕಾರಣ ಆಗಬೇಕು ಅಂತ ಸಿದ್ಧ ಆಯ್ತು. ಈಗ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳಿದ ಅಂತ. ಒಟ್ಟಿನಲ್ಲಿ ಭೀಮಸೇನ ದೇವರು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದಾಗ ಮುಂದೆ
ಭೀಮಸೇನ ದೇವರೇ ಈ ಒಂದು ಯುದ್ಧಕ್ಕೆ ಪ್ರಧಾನ ಕಾರಣ ಆಗ್ತಾರೆ ಅಂತ ಅರಿತಂತಹ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಈ ಮಾತುಗಳನ್ನ ಹೇಳಿದ ಅಂತ. ವಾಸ್ತವಿಕವಾಗಿ ಇಲ್ಲಿ ತನಕ ಏನು ಹೇಳಿದವಲ್ಲ ಭೀಮಸೇನ ದೇವರು ಹೇಳಿದಂತ ಮಾತುಗಳು ಅಂತ, ಇದನ್ನ ಮಹಾಭಾರತದಲ್ಲಿ ಅರ್ಜುನ ಹೇಳಿದಂತೆ ಆ ರೀತಿಯಾಗಿ ಇದೆ. ಅರ್ಜುನ ಹೇಳಿದ ಅಂತ ಅದಕ್ಕೆ ಯಾವ ರೀತಿ ಅಂದ್ರೆ ಪುರುಷ ವ್ಯತ್ಯಾಸ ಅಂತ ಕೆಲವೊಂದ್ಸಲ ಅದೊಂದು ಶೈಲಿ, ಪುರುಷ ವ್ಯತ್ಯಾಸವನ್ನು ಮಾಡಿ ಅಂದ್ರೆ ಒಬ್ಬ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನು ಇನ್ನೊಬ್ಬ ವ್ಯಕ್ತಿ ಹೇಳಿದ ಅಂತ ಆ ರೀತಿಯಲ್ಲಿ ಹೇಳೋದು, ಅದಕ್ಕೆ ಪುರುಷ ವ್ಯತ್ಯಾಸ ಅಂತ ಹೇಳ್ತಾರೆ. ಅದೊಂದು ಶೈಲಿ. ಹೀಗೆ ಪುರುಷ ವ್ಯತ್ಯಾಸ ಶೈಲಿಯಲ್ಲಿ ಅಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಸ್ತವಿಕವಾಗಿ ಹೇಳಿದ್ದು ಭೀಮಸೇನ ದೇವರೇ ಹೊರತು ಅರ್ಜುನನಲ್ಲ ಅಂತ ಆಚಾರ್ಯರು ಇಲ್ಲಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಭೀಮಸೇನ ದೇವರು ಇಷ್ಟೆಲ್ಲ ಮಾತುಗಳನ್ನು ಹೇಳಿದರು. ಅದಾದ ಮೇಲೆ ಕೃಷ್ಣ ಹೇಳ್ತಾ ಇದ್ದಾನೆ ಏನಂತ, ಸ ಏಕ ಏವ ಪೂರುಷಃ ಪ್ರಸ್ತುತ ಸದ್ವಿರೋಧಿನಾಂ, ಸಜ್ಜನರ ವಿರೋಧಿಗಳು, ಜಗತ್ತಿನಲ್ಲಿ ಇರುವಂತಹ ಸಜ್ಜನರ ವಿರೋಧಿಗಳಿಗೆ ಅರ್ಥಾತ್ ದುರ್ಜನರಿಗೆ, ಜಗತ್ತಿನಲ್ಲಿ ಯಾರ್ಯಾರು ದುಷ್ಟರು ಅಂತ ಇದ್ದಾರಲ್ಲ ಅವರಿಗೆ ಬಲ, ಯಾರ ಮೇಲೆ ಅತಿಯಾದಂತಹ ಒಂದು ನಂಬಿಕೆ ಗೌರವ, ಯಾರ ಬಲದಿಂದಾಗಿ ಅವರು ಇಷ್ಟೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಲೇಹೇ ಅನಂತರಃ ಜರಾಸುತಃ ಏಕಃ ಏವ ಪೂರುಷಃ ಅಂತ. ಕಲಿಯ ಅನಂತರ ಸಮಸ್ತ ಎಲ್ಲ ಈ ಒಂದು ಏನು ದುರ್ಜನರು ಇದ್ದಾರೆ ಅವರಿಗೆಲ್ಲ ಯಾರ ಬಲ ಅಂತ ಹೇಳಿದ್ರೆ ಅದು ಜರಾಸಂಧನ ಬಲ ಅಂತ. ಕಲಿಯ ನಂತರ ಜರಾಸಂಧನ ಬಲ ಅವರಿಗೆಲ್ಲರಿಗೂ ಕೂಡ ಇದೆ. ಪ್ರಸ್ತುತ ಕಲಿ ಅಂದ್ರೆ ಯಾರು? ಸಾಕ್ಷಾತ್ ದುರ್ಯೋಧನ, ಕಲಿಯ ಅವತಾರವಾದಂತಹ ದುರ್ಯೋಧನ. ಹಾಗಾಗಿ ದುರ್ಯೋಧನನನ್ನು ಬಿಟ್ಟು ಅಥವಾ ದುರ್ಯೋಧನನ ಅನಂತರ ಸಮಸ್ತ ದುರ್ಜನರಿಗೆ ಯಾರ ಒಂದು ಧೈರ್ಯ ಇದೆ, ಯಾರ ಬಲ ಇದೆ ಅಂತ ಹೇಳೋದು ಈ ಒಂದು ಜರಾಸಂಧನ ಬಲ. ಆ ಜರಾಸಂಧನ ಬಲದಿಂದಾಗಿಯೇನೆ, ಜರಾಸಂಧನ ಮೇಲಿನ ಒಂದು ನಂಬಿಕೆಯಿಂದಾಗಿಯೇನೆ ಎಲ್ಲ ದುರ್ಜನರು ಕೂಡ ಸಜ್ಜನರಿಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ, ಸಜ್ಜನರಿಗೆ ಕಷ್ಟಗಳನ್ನ ಕೊಡ್ತಾ ಇದ್ದಾರೆ. ಅಷ್ಟು ದುಷ್ಟ ಈ ಜರಾಸಂಧ ಅಂತ. ಮುಂದೆ ತಥಾ ಸತಾಂ ಸಮಾಶ್ರಯೋ ಯದುದ್ಭವಾಃ ಸತಾಂ ಗುಣಾಃ ಸ ಏಕ ಏವ ತಾದೃಶಃ ತ್ವಯಾ ವಿಚಿಂತ್ಯ ಯಾತ್ಯತಾಂ. ಯದಿ ಸ್ಮತೇನ ಮಾಗಧೋ ನಿಹನ್ಯತೆ ಸತಾಂ ಜಯಃ. ವಿಪರ್ಯಯೇಣ ಚಾಸತಾಂ ಇತಿ ಸ್ಮ ವಿದ್ಧಿ ನಾನ್ಯಥ. ಪದಚ್ಛೇದ. ತಥಾ ಸತಾಂ ಸಮಾಶ್ರಯಃ ಯದುದ್ಭವಾಃ ಸತಾಂ ಗುಣಾಃ ಸಹ ಏಕಃ ಏವ ತಾದೃಶಃ ತ್ವಯಾ ವಿಚಿಂತ್ಯ ಯಾತ್ಯತಾಂ. ಯದಿ ಸ್ಮ ತೇನ ಮಾಗಧಃ ನಿಹನ್ಯತೆ ಸತಾಂ ಜಯಃ. ವಿಪರ್ಯಯೇಣ ಚ ಅಸತಾಂ ಇತಿ ಸ್ಮ ವಿದ್ಧಿ ನ ಅನ್ಯಥಾ. ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ, ಸತಾಂ ಸಮಾಶ್ರಯ. ಹೀಗೆ ಇಲ್ಲಿ ತನಕ ಏನಾಗಿದೆ, ದುರ್ಜನರಿಗೆ ಬಲವಾಗಿ ಸದ್ವಿರೋಧಿನಾಂ ಬಲಂ, ಸಜ್ಜನರ ವಿರೋಧಿಗಳಿಗೆ ಬಲವಾದವರು ಯಾರು? ಈ ಜರಾಸಂಧ. ಹಾಗೆಯೇ ಇಲ್ಲಿ
ಸತಾಂ ಸಮಾಶ್ರಯ, ಸಜ್ಜನರಿಗೆ ಆಶ್ರಯವಾಗಿ ನಿಲ್ಲುವಂತಹ ಒಬ್ಬ ವ್ಯಕ್ತಿ ಬೇಕು. ಜರಾಸಂಧ ಯಾರಿಗೆ ಆಶ್ರಯ? ದುರ್ಜನರಿಗೆ ಆಶ್ರಯ. ಹಾಗೆ ಸಜ್ಜನರಿಗೆ ಆಶ್ರಯವಾದಂತಹ ವ್ಯಕ್ತಿ. ಬರೀ ಆಶ್ರಯ ಅಲ್ಲ, ಸತಾಂ ಗುಣಾಹ ಯದುದ್ಭವ, ಸಜ್ಜನರಲ್ಲಿ ಒಳ್ಳೆ ಗುಣಗಳಿದ್ದಾವೆ ಇವತ್ತು, ಆದರೆ ಆ ಗುಣಗಳು ಅಭಿವ್ಯಕ್ತ ಆಗ್ತಾ ಇಲ್ಲ. ಸಜ್ಜನರಿಗೆ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತೆಲ್ಲ ತುಂಬಾ ಅಪೇಕ್ಷೆ ಇದೆ, ಎಲ್ಲವೂ ಕೂಡ ಇದೆ ಅನೇಕ ಸಜ್ಜನರಿಗೆ. ಆದರೆ ಆ ಸತ್ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆಯೇ ಅವರಲ್ಲಿರುವಂತಹ ಗುಣಗಳು ಜಗತ್ತಿನ ಅಭಿವ್ಯಕ್ತ ಆಗ್ತಾ ಇಲ್ಲ, ಎಕ್ಸ್ಪೋಸ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಯಾರು? ಒಂದು ಇವನು ಜರಾಸಂಧ. ಹೀಗೆ ಸತಾಂ ಸಮಾಶ್ರಯ, ಸಜ್ಜನರಿಗೆ ಆಸರಿಯಾಗಿ ನಿಲ್ಲುವಂತಹ ಒಬ್ಬ ವ್ಯಕ್ತಿ ಬೇಕು. ಅದೇ ರೀತಿಯಾಗಿ ಯದುದ್ಭವಾಹ ಸತಾಂ ಗುಣಾಹ, ಆ ಸಜ್ಜನರಲ್ಲಿ ಇರುವಂತಹ ಉತ್ತಮವಾದಂತಹ ಗುಣಗಳು ಅಭಿವ್ಯಕ್ತ ಆಗಬೇಕು. ಅಂತಹ ಒಬ್ಬ ವ್ಯಕ್ತಿಯನ್ನ, ಒಟ್ಟಿನಲ್ಲಿ ಸಜ್ಜನರಿಗೆ ಆಸರಿಯಾಗಿ ನಿಲ್ಲಬಲ್ಲಂತಹ ಒಬ್ಬ ವ್ಯಕ್ತಿಯನ್ನ ತ್ವಯಾ ವಿಚಿಂತ್ಯ ಯಾತ್ಯತಾಂ, ನೀನು ಆ ರೀತಿಯಾಗಿರುವಂತಹ ವ್ಯಕ್ತಿ ಯಾರು ಅಂತ ಆಲೋಚನೆ ಮಾಡಿ ಅವನನ್ನ ಜರಾಸಂಧನ ಹತ್ತಿರ ಯುದ್ಧಕ್ಕೆ ಕಳಿಸುವಂತ ಕೃಷ್ಣ ಪರಮಾತ್ಮ ಯುಧಿಷ್ಠನಿಗೆ ಹೇಳ್ತಾ ಇದ್ದಾನೆ. ನೋಡು, ಜರಾಸಂಧ ದುರ್ಜನರಿಗೆ ಆಶ್ರಯನಾದಂತಹ ವ್ಯಕ್ತಿ. ಆ ರೀತಿಯಾಗಿ ಸಜ್ಜನರಿಗೂ ಒಬ್ಬ ಆಶ್ರಯನಾದಂತಹ ವ್ಯಕ್ತಿ ಒಬ್ಬ ಬೇಕಾಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ. ಅವರ ಸದ್ಗುಣಗಳು ಅಭಿವ್ಯಕ್ತ ಆಗಬೇಕು. ಆ ಮೂಲಕ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ವೈಷ್ಣವ ಧರ್ಮ, ಸದ್ಧರ್ಮ, ಸಜ್ಜನಿಕೆ ಅರಳಬೇಕು. ಆ ರೀತಿಯಾಗಿ ಅರಳಬೇಕು ಅಂತ ಹೇಳಿದ್ರೆ ಅವರೆಲ್ಲರಿಗೂ ಆಶ್ರಯವನ್ನು ಕೊಡುವಂತಹ ಒಬ್ಬ ಸಮರ್ಥನಾದಂತಹ ವ್ಯಕ್ತಿ ಬೇಕು. ಅಂತಹ ವ್ಯಕ್ತಿಯನ್ನ ನೀನೇ ಆಲೋಚನೆ ಮಾಡಿ ಕಳಿಸು ಅಂತ ಕೃಷ್ಣ ಪರಮಾತ್ಮ ಯುಧಿಷ್ಠನಿಗೆ ಹೇಳಿದ. ಮತ್ತೆ ಮುಂದೆ ಹೇಳ್ತಾನೆ, ಯದಿಸ್ಮತೇನ ಮಾಗತಃ ನಿಹನ್ಯತೆ ಸತಾಂ ಜಯ, ಆ ವ್ಯಕ್ತಿ ಜರಾಸಂಧನನ್ನ ಸಂಹಾರ ಮಾಡಿದರೆ ಏನಾಗುತ್ತೆ? ಆವಾಗ ಸತಾಂ ಜಯ, ಸಜ್ಜನರಿಗೆ ಗೆಲುವು. ಇಡೀ ಸಜ್ಜನ ಸಮುದಾಯಕ್ಕೇನೆ ದೊಡ್ಡ ಗೆಲುವಿದ್ದಂತೆ. ಯಾಕೆಂದ್ರೆ ಜರಾಸಂಧ ಸಕಲ ಸಜ್ಜನರಿಗೂ ಕೂಡ ಕಷ್ಟವನ್ನು ಕೊಡ್ತಾ ಇದ್ದ. ಹಾಗಾಗಿ ಅಂತಹ ಪರಮ ದುಷ್ಟನಾದಂತಹ ಈ ಒಂದು ಮಾಗಧನನ್ನ ಸಂಹಾರ ಮಾಡಿದ್ರೆ ಏನಾಗುತ್ತೆ? ಎಲ್ಲ ಸಜ್ಜನರಿಗೂ ಕೂಡ ಜಯವಾಗುತ್ತೆ, ಅವರಿಗೆ ಒಳ್ಳೇದಾಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ? ವಿಪರ್ಯಯೇಣ, ಒಂದು ವೇಳೆ ಅವನನ್ನ ಕೊಲ್ಲದೆ ಹೋದ್ರೆ ಏನಾಗುತ್ತೆ? ವಿಪರ್ಯಯೇಣ ಅಸತಾಂ, ವಿಪರ್ಯಯ ಅಂದ್ರೆ ಉಲ್ಟ, ದುರ್ಜನರಿಗೆ ಏನಾಗುತ್ತೆ? ಜಯವಾಗುತ್ತೆ. ಒಟ್ಟಿನಲ್ಲಿ ಜರಾಸಂಧನ ಸಂಹಾರವಾದರೆ ಸಜ್ಜನರಿಗೆ ಜಯವಾಗುತ್ತೆ, ಸಜ್ಜನರ ಉದ್ಧಾರವಾಗುತ್ತೆ. ಇಲ್ಲದೆ ಹೋದರೆ ಅಸಜ್ಜನರಿಗೆ ಅರ್ಥಾತ್ ದುರ್ಜನರಿಗೆ ಅದು ಜಯವಾಗುತ್ತೆ. ನಾಣ್ಯಥಾ ವಿಧಿ, ಇದೆ ಯಾವತ್ತೂ ಇದೇ ರೀತಿ ಆಗೋದು, ಇದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜರಾಸಂಧ ಪ್ರಧಾನವಾದಂತಹ ಪಾತ್ರ, ಅವನ ಮೇಲೆ ಇಡೀ ಸಜ್ಜನರ ಹಾಗೂ ದುರ್ಜನರ ಒಂದು ಭವಿಷ್ಯ ನಿಂತಿದೆ. ಅವನು ಸತ್ತರೆ ಸಜ್ಜನರಿಗೆ ಜಯ, ಸಾಯದೆ ಹೋದರೆ ದುರ್ಜನರಿಗೆ ಜಯ. ಹಾಗಾಗಿ ಸಮಸ್ತ ಸಜ್ಜನರಿಗೂ ಮಂಗಳವನ್ನುಂಟು ಮಾಡುವಂತಹ ಜರಾಸಂಧನನ್ನು ಸಂಹಾರ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನ ನೀನೇ ಆಲೋಚನೆ ಮಾಡಿ ಜರಾಸಂಧನ ಬಳಿ ಕಳಿಸು ಅಂತ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಮುಂದೆ ಸಪಾರಮೇಷ್ಠ್ಯ ಸತ್ಪದಂ ಪ್ರಯಾತ್ಯ ಸಂಶಯಂ ಯುಧಿ ಯಯೇವ ಹಂತಿ ಮಾಗಧಂ ಸ ವೇದ ಧರ್ಮ ಪಾಲಕಃ. ನಿಹಂತಿ ಮಾಗಧೇಶ್ವರಂ ಸ ಏವ ವೈಷ್ಣವಂ ಜಗತ್
करोति सर्वपालितो यतः स बारुहद्रथः। पदच्छेद सः पारमेष्ठ्य सत्पदं प्रयाति असंशयं युधि। यः एव हन्ति मागधं सः वेदधर्मपालकः। निहन्ति मागधेश्वरं सः एव वैष्णवं जगत् करोति सर्वपालितः यतः सः ಬಾರುಹದ್ರಥಃ. ಮತ್ತೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಸ ಪಾರಮೇಷ್ಠ್ಯ ಸತ್ಪದಂ ಯಹ ಏವ ಹಂತಿ ಮಾಗಧಂ. ಮಾಗಧನನ್ನ ಯಾರು ಕೊಲ್ತಾರೋ, ಜರಾಸಂಧನನ್ನ ಯಾರು ಯುದ್ಧದಲ್ಲಿ ಸಂಹಾರವನ್ನು ಮಾಡ್ತಾರೋ ಅವರೇನ್ ಮಾಡ್ತಾರೆ, ಪಾರಮೇಷ್ಠ್ಯ ಸತ್ಪದಂ ಅಸಂಶಯಂ ಪ್ರಯಾತಿ. ಪಾರಮೇಷ್ಠ್ಯ ಪದವನ್ನ ಅರ್ಥಾತ್ ಬ್ರಹ್ಮ ಪದವಿಯನ್ನ ಅಸಂಶಯಂ ಪ್ರಯಾತಿ, ನಿಸ್ಸಂಶಯವಾಗಿ ಕೂಡ ಅವನು ಪಡಿತಾನೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಜರಾಸಂಧನನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಬ್ರಹ್ಮ ಪದವಿಯನ್ನ ಪಡಿತಾನೆ, ಭಾವಿ ಬ್ರಹ್ಮರಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಸ ವೇದ ಧರ್ಮ ಪಾಲಕ, ವೇದವನ್ನು ರಕ್ಷಣೆ ಮಾಡಿದಂತಹ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ, ಮತ್ತು ಧರ್ಮ ರಕ್ಷಕ, ವೇದ ಮತ್ತು ಧರ್ಮಗಳ ರಕ್ಷಕನಾಗ್ತಾನೆ. ಯಾಕೆ? ಇವನೆಂಥವನು? ಆ ಜರಾಸಂಧ ಅವೈದಿಕ ಮತ್ತು ಅಧರ್ಮಿಷ್ಠ, ವೇದ ವಿರೋಧಿಯಾಗಿದ್ದಾನೆ ಮತ್ತು ಧರ್ಮ ವಿರೋಧಿಯಾಗಿದ್ದಾನೆ. ಸೊ ಅಂತಹ ಅವನನ್ನ ಸಂಹಾರ ಮಾಡಿದಾಗ, ಜರಾಸಂಧನನ್ನು ಸಂಹಾರ ಮಾಡಿದಾಗ, ಅವನನ್ನು ಸಂಹಾರ ಮಾಡಿದಂತಹ ವ್ಯಕ್ತಿ ಏನಾಗ್ತಾನೆ, ವೇದ ಮತ್ತು ಧರ್ಮಗಳ ಪಾಲಕ, ರಕ್ಷಕ ಅಂತ ಕರೆಸ್ಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಾರು ಈ ಮಾಗಧೇಶ್ವರಂ ನಿಹಂತಿ ಜರಾಸಂಧನ ಸಂಹಾರವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಇಡೀ ಜಗತ್ತನ್ನ ವೈಷ್ಣವಂ ಜಗತ್ ಕರೋತಿ, ವಿಷ್ಣು ಭಕ್ತರಿಂದ ತುಂಬುವಂತೆ ಮಾಡ್ತಾನೆ ಅಂತ. ಅಂದ್ರೆ ಜರಾಸಂಧನ ಪ್ರಭಾವ ಆ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ ನಾವು ಆಲೋಚನೆ ಮಾಡಬೇಕು. ಜಗತ್ತಿನಲ್ಲಿ ವ್ಯಾಪಕವಾಗಿ ಆ ಶೈವ ಸಿದ್ಧಾಂತವನ್ನು ಪ್ರಸಾರ ಮಾಡಿದ್ದ. ಅಷ್ಟು ಬರೀ ಇವನು, ಈಗ ನಮಗೆ ಯಾರು ಜರಾಸಂಧ, ಯಾರು ದುರ್ಯೋಧನ, ದುರ್ಯೋಧನ ಅವನು ದುಷ್ಟನಾಗಿದ್ದ, ಅಷ್ಟೇ ಸಜ್ಜನರ ವಿರೋಧಿಯಾಗಿದ್ದ. ಆದರೆ ಅವನು ಈ ರೀತಿಯಾಗಿ ಶೈವ ಮತವನ್ನು ಪ್ರಚಾರ ಮಾಡ್ತಾ ಇರಲಿಲ್ಲ. ಆದ್ರೆ ಜರಾಸಂಧ ಬರೀ ದುಷ್ಟ ಅಲ್ಲ, ಪ್ರಬಲ ವೈಷ್ಣವ ವಿರೋಧಿ, ಪ್ರಬಲ ವೇದ ವಿರೋಧಿ, ಪ್ರಬಲವಾಗಿ ಶೈವ, ಆ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲ ಕಡೆಯನ್ನು ಕೂಡ ಆ ಒಂದು ಶೈವ ಮತವನ್ನು ಪ್ರಚಾರ ಮಾಡಿದ್ದ. ಹಾಗಾಗಿ ಇಂತಹ ಇವನನ್ನ ಆ ಜರಾಸಂಧನನ್ನ ಸಂಹಾರ ಮಾಡುವಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಜಗತ್ತಿನಲ್ಲಿ ಎಲ್ಲ ಕಡೆಯನ್ನು ಕೂಡ ವೈಷ್ಣವ ಮತವನ್ನ ಪ್ರಚಾರ ಮಾಡುವಂತೆ ಆಗ್ತಾನೆ, ವೈಷ್ಣವ ಮಯವಾಗುವಂತೆ ಮಾಡ್ತಾನೆ. ಹೀಗೆ ಯಾಕೆ ಅಂತ ಹೇಳಿದ್ರೆ, ಕರೋತಿ ಸರ್ವಪಾಲಿತೋ ಯತಸ್ಸ ಬಾರುಹದ್ರತಃ ಅಂತ ಜರಾಸಂಧ ಏನಾಗಿದ್ದಾನೆ, ಸರ್ವಪಾಲಿತ. ಶರ್ವ ಅಂತ ಹೇಳಿದ್ರೆ ರುದ್ರ, ಅವನು ಮಹಾರುದ್ರ ಭಕ್ತನಾಗಿದ್ದಾನೆ. ಹಾಗಾಗಿ ಅವನನ್ನು ಕೊಂದು ಜಗತ್ತನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿ ಅವನು ಇಡೀ ಜಗತ್ತನ್ನ ವೈಷ್ಣವ ಮಯವಾಗುವಂತೆ ಮಾಡ್ತಾನೆ. ಮುಂದೆ ನಿಹಂತಿ ಶೈವ ನಾಯಕಂ ಯಯೇವ ವೈಷ್ಣವಾಗ್ರಣೀಹಿ ಇತಿ ಸ್ಮ ಭಾವ ಸಂಯುತೆ ವದತ್ಯಜೇಭಿಭೇನ್ ನೃಪಃ.
ಯುಧಿಷ್ಠಿರೇ ಬ್ರುವತ್ಯಜಂ ಮಖೇನ ಮೇ ತ್ವಲಂ ತ್ವಿತಿ ತಮಾಹ ಮಾರುತಾತ್ಮಜೋ ನಿಹನ್ಮಿ ಮಾಗಧಂ ರಣೇ. ಪದಚ್ಛೇದ. ನಿಹಂತಿ ಶೈವನಾಯಕಂ ಯಹ ಏವ ವೈಷ್ಣವಾಗ್ರಣೀಃ ಇತಿ ಸ್ಮ ಭಾವ ಸಂಯುತೆ ವದತಿ ಅಜೇ ಅಭಿಭೇತ್ ನೃಪಃ. ಯುಧಿಷ್ಠಿರೇ ಬ್ರುವತಿ ಅಜಂ ಮಖೇನ ಮೇ ತು ಅಲಂ ತು ಇತಿ ತಂ ಆಹ ಮಾರುತಾತ್ಮಜಃ ನಿಹನ್ಮಿ ಮಾಗಧಂ ರಣೇ. ಹೀಗೆ ಒಟ್ಟಿನಲ್ಲಿ ಯಹ ಏವ ಯಾರು ಶೈವನಾಯಕಂ ನಿಹಂತಿ ಸಹ ವೈಷ್ಣವಾಗ್ರಣೀಹಿ ಯಾರು ಈ ಶೈವನಾಯಕನನ್ನ ಮಹಾಶೈವನಾದಂತಹ ಶಿವಭಕ್ತರಿಗೆ ಒಡೆಯನಾದಂತಹ ಜರಾಸಂಧನ ಸಂಹಾರವನ್ನು ಮಾಡ್ತಾನೋ ಅವನು ವೈಷ್ಣವಾಗ್ರಣಿಯಾಗಿರ್ತಾನೆ, ಶ್ರೇಷ್ಠ ವೈಷ್ಣವಾಗ್ರಣಿ ಅಂತ ಕರೆಸ್ಕೊಳ್ತಾನೆ ಎಂಬುದಾಗಿ ಇಷ್ಟು ಇತಿಸ್ಮ ಭಾವ ಸಂಯುತೆ ಇಷ್ಟೆಲ್ಲ ಅಭಿಪ್ರಾಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪರಮಾತ್ಮ ಈ ರಾಜಸೂಯ ಯಾಗ ಬರೀ ಪಾಂಡು ಮಹಾರಾಜನ ಉದ್ಧಾರಕ್ಕೆ ಮಾತ್ರ ಕಾರಣವಾಗುವುದಲ್ಲ, ಅವನಿಗೆ ಮಾತ್ರ ಇಂದ್ರಲೋಕದಲ್ಲಿ ಸ್ಥಾನವನ್ನ ಅಥವಾ ಈ ಮಾಡುವಂತ 5 ಜನ ಅಣ್ಣ ತಮ್ಮಂದಿರಿಗೆ ಅವರಿಗೆ ಯೋಗ್ಯವಾದಂತಹ ಸುಖವನ್ನ ಸ್ಥಾನವನ್ನು ಕೊಡುವುದು ಮಾತ್ರ ಅಲ್ಲ, ಈ ರಾಜಸೂಯ ಯಾಗದಿಂದಾಗಿ ಇಡೀ ಜಗತ್ತಿನ ಉದ್ಧಾರ ಆಗಬೇಕು, ಇಡೀ ಜಗತ್ತಿನಲ್ಲಿ ಇರುವಂತಹ ಸಜ್ಜನರ ಗುಣಗಳು ಅಭಿವ್ಯಕ್ತ ಆಗಬೇಕು, ಅವರಿಂದ ಧರ್ಮ ಕಾರ್ಯಗಳು ಇನ್ನಷ್ಟು ಹೆಚ್ಚು ನಡೆಯಬೇಕು, ಜಗತ್ತಿನಲ್ಲಿ ವೈಷ್ಣವ ಮತ ತುಂಬಬೇಕು, ವೈಷ್ಣವರು ನಿರ್ಭೀತಿಯಿಂದಾಗಿ ತಮ್ಮ ಧರ್ಮಗಳ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ರಾಜಸೂಯ ಯಾಗದಿಂದ ಇಷ್ಟೆಲ್ಲಾ ಉದ್ದೇಶಗಳನ್ನ ಸದುದ್ದೇಶಗಳನ್ನ ಪರಮಾತ್ಮ ಇಟ್ಟುಕೊಂಡಿದ್ದ. ಹೀಗೆ ಇತಿಸ್ಮ ಭಾವ ಸಂಹಿತೆ ಇಷ್ಟೆಲ್ಲಾ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಪರಮಾತ್ಮ ಮಾತನಾಡ್ತಾ ಇದ್ದಾಗ ನೃಪಃ ಅಬಿಭೇತ್ ಧರ್ಮರಾಜನಿಗೆ ಹೆದರಿಕೆ ಪ್ರಾರಂಭ ಆಯಿತು. ಯಾವಾಗ ಪರಮಾತ್ಮ ಜರಾಸಂಧನಿಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟು ಅವನನ್ನು ಸಂಹಾರ ಮಾಡಿದ್ರೆ ಮಾತ್ರ ಆಗುತ್ತೆ, ಹಾಗೆ ಹೀಗೆ ಜರಾಸಂಧ ಎಲ್ಲ ದುರ್ಜನರಿಗೂ ಒಡೆಯ, ಅವನು ಕೊಂದರೆ ಇಡೀ ಜಗತ್ತು ವೈಷ್ಣವ ಭಕ್ತರಿಂದ ತುಂಬುತ್ತೆ ಅಂತ ಎಷ್ಟೆಲ್ಲ ಒಂದು ರೀತಿಯಾಗಿ ಇವತ್ತಿನ ಭಾಷೆಯಲ್ಲಿ ಹೇಳೋಕಾದ್ರೆ ಅವನು ಸ್ವಲ್ಪ ಬಿಲ್ಡಪ್ ಕೊಟ್ಟ ರೀತಿ ಆಯಿತು. ಜರಾಸಂಧನನ್ನ ಅಷ್ಟು ಅವನು ಪ್ರಧಾನವಾದಂತಹ ವಿಷ್ಣು ದ್ವೇಷಿ ಅಂತ ಎಲ್ಲ ಹೇಳಿ ಅವನ ಬಗ್ಗೆ ಅವನ ಸಂಹಾರದ ಬಗ್ಗೆ ಹೇಳಿದಾಗ ಧರ್ಮರಾಜ ಸ್ವಲ್ಪ ಹೆದರಿದ, ಇದು ಸಾಧ್ಯ ಆಗುತ್ತಾ ನಮ್ಮ ಕೈಯಲ್ಲಿ ಅಂತ. ಇಷ್ಟು ಹೇಳಿ ಕೊನೆಗೆ ಅವನು ಧರ್ಮರಾಜ ಹೇಳ್ತಾನೆ, ಕೃಷ್ಣ ಮಖೇನ ಮೇತು ಅಲಂ, ನಮಗೆ ಈ ಯಾಗವೇ ಬೇಡ ಅಂತ ಹೇಳ್ಬಿಟ್ಟ. ಇಲ್ಲಿ ತನಕ ಯಜ್ಞ ಮಾಡೋಣ ಯಾಗ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಂತಹ ಧರ್ಮರಾಜ ಯಾವಾಗ ಇಷ್ಟೆಲ್ಲ ಮಾತುಗಳನ್ನ ಕೇಳಿದ್ನೋ ಆವಾಗ ಹೇಳ್ತಾನೆ, ಕೃಷ್ಣ ನಮಗೆ ಈ ಯಾಗದ ಸಂಬಂಧವೇ ಬೇಡ, ನಮಗೆ ಯಾಗವೂ ಬೇಡ ಪುಣ್ಯವೂ ಬೇಡ ಏನೂ ಬೇಡ, ಹಾಗಾಗಿ ನಮ್ಮನ್ನ ನಾವು ಯಾಗವನ್ನು ಮಾಡೋದು ಬೇಡ ಅಂತ ಮಾತನ್ನ ಹೇಳ್ತಾನೆ. ಯುಧಿಷ್ಠಿರೇ ಹೇಳ್ತಾ ಇದ್ದಾನೆ, ಮಖೇನ ಮೇ ಅಲಂ, ನಮಗೆ ಈ ಯಾಗವೇ ಬೇಡ ಅಂತ ಹೆದರಿಕೆಯಿಂದಾಗಿ ಧರ್ಮರಾಜ ಹೇಳಿದಾಗ ಮಾರುತಾತ್ಮಜ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ಮಾಗಧಂ ರಣೇ ನಿಹನ್ಮಿ, ನಾನು ಈ ಜರಾಸಂಧನನ್ನ ಕೊಲ್ತೇನೆ, ಯುದ್ಧದಲ್ಲಿ ಕೊಲ್ತೇನೆ ಅಂತ ಭೀಮಸೇನ ದೇವರು ಹೇಳಿದ್ರು. ಭೀಮಸೇನ ದೇವರಿಂದಾಗಿ ಈ ಮಾತು ಹೊರಗಡೆ ಬರಬೇಕು, ಯುಧಿಷ್ಠಿರನಿಂದಾಗಿ ಕೂಡ ಈ ಮಾತು ಬರಬೇಕಾಗಿತ್ತು, ನನ್ನ ಕೈಯಲ್ಲಿ ಆಗಲ್ಲ ಅಂತ ಯುಧಿಷ್ಠಿರನಿಂದ ಮಾತು ಬರಬೇಕು. ಅದೇ ಸಂದರ್ಭದಲ್ಲಿ ಭೀಮಸೇನ ದೇವರಿಂದಾಗಿ ಕೂಡ ನಾನು ಕೊಲ್ತೇನೆ ಎನ್ನುವಂತಹ ಮಾತು ಬರಬೇಕು. ಇಷ್ಟೆಲ್ಲ ಮಾತುಗಳು ಬರಬೇಕು ಎನ್ನುವಂತ ಉದ್ದೇಶದಿಂದಾಗಿಯೇ ಪರಮಾತ್ಮ ಇಷ್ಟು ವಿಸ್ತಾರವಾಗಿ ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಉದ್ದೇಶಗಳಿದ್ದಾವೆ, ಇಷ್ಟೆಲ್ಲ ಕಷ್ಟ ಇದೆ, ಅವನೆಂತೂ ಸಾಮಾನ್ಯನಂತಹ ವ್ಯಕ್ತಿ ಅಲ್ಲ ಯಾರು ಜರಾಸಂಧ ಅಂತ, ಅವನ ಬಗ್ಗೆ ಮತ್ತು ರಾಜಸೂಯ ಯಾಗದ ಹಿನ್ನೆಲೆಯಲ್ಲಿ ಏನೇನು ಕೆಲಸಗಳು ಆಗ್ತಾವೆ, ಅದನ್ನು ಮಾಡಿದಾಗ ಸರಿಯಾಗಿ ಮಾಡಿದಾಗ ಏನೆಲ್ಲ ರೀತಿಯಾದ ಕೆಲಸಗಳು ಆಗ್ತಾವೆ ಅಂತ ಇಷ್ಟೆಲ್ಲ ವಿಚಾರಗಳನ್ನು ಪರಮಾತ್ಮ ಇಟ್ಟುಕೊಂಡು ಹೇಳಿದ. ಅದಕ್ಕೆ ಸರಿಯಾಗಿ ಯುಧಿಷ್ಠಿರ
ಆಗಲ್ಲ ಅಂತ ಹೇಳಿದ ತಕ್ಷಣದಲ್ಲಿ ಭೀಮಸೇನ ದೇವರು ಹೇಳ್ತಾರೆ, ನಿಹನ್ಮಿ ಮಾಗಧಂ ರಣೇ, ನಾನು ಈ ಒಂದು ಜರಾಸಂಧನನ್ನು ಸಂಹಾರ ಮಾಡಿ ಆ ಮೂಲಕ ರಾಜಸೂಯ ಯಾಗವನ್ನು ಪೂರ್ತಿಗೊಳಿಸಿ ಜಗತ್ತಿನಲ್ಲಿ ಎಲ್ಲೆಡೆ ವೈಷ್ಣವ ಧರ್ಮ ಪ್ರಚುರವಾಗುವಂತೆ ಮಾಡ್ತೇನೆ ಅಂತ ಭೀಮಸೇನ ದೇವರು ಹೇಳ್ತಾರೆ. ಅದಕ್ಕೆ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಏನು ಅಂತ ಹೇಳ್ತಾನೆ, ಯಾವ ರೀತಿಯಾಗಿ ನಾವೆಲ್ಲ ಅದಕ್ಕೆ ಪ್ರಿಪೇರ್ ಆಗಬೇಕೆನ್ನುವಂತ ಮಾತುಗಳನ್ನು ಹೇಳ್ತಾನೆ ಅಂತೆಲ್ಲ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ಕಾರ. ನಾಳೆ ಪಾಠ 8:30 ಇರುತ್ತೆ.